ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ವಿನಯ್. ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದು ನಾವು ಇ ಶ್ರಮ್ ಪೋರ್ಟಲ್ನಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯ ಯೂಸರ್ ಐ ಡಿ ಹಾಗೂ ಪಾಸ್ವರ್ಡ್ಗಳನ್ನು ಹೇಗೆ ಕ್ರಿಯೇಟ್ ಮಾಡುವುದು ಹಾಗೂ ಒಬ್ಬ ಕಾರ್ಮಿಕರ ವಿವರಗಳನ್ನು ದಾಖಲಿಸಿ ಹೇಗೆ ಇ ಶ್ರಮ್ ಕಾರ್ಡನ್ನು ಪಡೆಯುವುದೆಂದು ನೋಡೋಣ. ಅಸಂಘಟಿತ ಕಾರ್ಮಿಕರಿಗೆ ವಿಶೇಷ ನೀತಿಗಳು ಹಾಗೂ ಯೋಜನೆಗಳನ್ನು ರೂಪಿಸಲು ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಮಂತ್ರಾಲಯವು ಇ ಶ್ರಮ್ ತಂತ್ರಾಂಶವನ್ನು ರೂಪಿಸಿದ್ದು ದಿನಾಂಕ 26/8/2021 ಈ ಪೋರ್ಟಲ್ಗೆ ಚಾಲನೆಯನ್ನು ನೀಡಲಾಯಿತು. ಈ ಪೋರ್ಟಲ್ನಲ್ಲಿ ಸುಮಾರು 379 ವರ್ಗಗಳ ಅಸಂಘಟಿತ ಕಾರ್ಮಿಕರನ್ನು ನೋಂದಣಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿರುತ್ತದೆ. ನೋಂದಣಿ ಮಾಡಿಕೊಳ್ಳಲಾದ ಕಾರ್ಮಿಕರು 1 ವರ್ಷದ ಅವಧಿಗೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು ಒಂದು ಅಪಘಾತ ವಿಮೆಯಾಗಿದ್ದು, ಅಪಘಾತದಿಂದ ಮರಣ ಹೊಂದಿದ್ದಲ್ಲಿ ಅಥವಾ ಶಾಶ್ವತವಾದ ದುರ್ಬಲತೆಯನ್ನು ಹೊಂದಿದ್ದಲ್ಲಿ 2 ಲಕ್ಷ ರೂಪಾಯಿಗಳು ಹಾಗೂ ಭಾಗಶಃ ಅಂಗವೈಕಲ್ಯವನ್ನು ಹೊಂದಿದರೆ 1 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಪಡೆಯಬಹುದಾಗಿರುತ್ತದೆ. ನಿಮ್ಮ ಗ್ರಾಮ ಪಂಚಾಯಿತಿಯ ಇಮೇಲನ್ನು ಓಪನ್ ಮಾಡಿ, ಇಲ್ಲಿ ಇ ಶ್ರಮ್ ಎಂದು ಸರ್ಚ್ ಮಾಡಿ. ಇಲ್ಲಿ ನೀಡಲಾಗಿರುವ ಯೂಸರ್ ಐ ಡಿ ಪಾಸ್ವರ್ಡ್ಗಳನ್ನು ನೋಟ್ ಮಾಡಿಕೊಳ್ಳಿ ಹಾಗೂ ಇಲ್ಲಿ ಕಾಣಿಸುತ್ತಿರುವ ಲಿಂಕ್ ಬಳಸಿ ಇ ಶ್ರಮ್ ವೆಬ್ ಪೋರ್ಟಲ್ಗೆ ಎಂಟರ್ ಆಗಿ. ನೋಟ್ ಮಾಡಿಕೊಂಡಿರುವ ನಿಮ್ಮ ಯೂಸರ್ ಐ ಡಿ ಹಾಗೂ ಪಾಸ್ವರ್ಡ್ಗಳನ್ನು ನಮೂದಿಸಿ ಸೈನ್ ಇನ್ ಆಗಿ. ಈಗ ನೀವು ಇಚ್ಛಿಸಿರುವ ಪಾಸ್ವರ್ಡನ್ನು ಎಂಟರ್ ಮಾಡಿ ಹಾಗೂ ರಿಸೆಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಇ ಶ್ರಮ್ ವೆಬ್ ಪೋರ್ಟಲಲ್ಲಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡಲಾಗಿರುತ್ತದೆ. ಬನ್ನಿ ನಾವು ಈಗ ಒಂದು ಇ ಶ್ರಮ್ ಕಾರ್ಡನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡೋಣ. ನಿಮ್ಮ ಗ್ರಾಮ ಪಂಚಾಯಿತಿಯ ಯೂಸರ್ ಐ ಡಿ ಹಾಗೂ ರಿಸೆಟ್ ಮಾಡಲಾದ ಹೊಸ ಪಾಸ್ವರ್ಡನ್ನು ಬಳಸಿ ಲಾಗಿನ್ ಆಗಿ. ಬಲಭಾಗದಲ್ಲಿ ಕಾಣಿಸುತ್ತಿರುವ ರಿಜಿಸ್ಟರ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈಗ ನಿಮ್ಮ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಯನ್ನು ಎಂಟರ್ ಮಾಡಿ. ನೀವು ESI ಹಾಗೂ EPFನ ಸದಸ್ಯರಲ್ಲವೆಂದು ಆಯ್ಕೆ ಮಾಡಿ. ಸೆಂಡ್ OTP ಎಂದು ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ಗೆ ಬಂದಿರುವ OTPಯನ್ನು ಎಂಟರ್ ಮಾಡಿ ಮತ್ತು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ. ಇಲ್ಲಿ ನೀವು ಫಿಂಗರ್ ಪ್ರಿಂಟ್, ಐರಿಸ್, OTP ಮುಖಾಂತರ ನಿಮ್ಮ KYC ಅನ್ನು ಮಾಡಬಹುದು. ನಾನು ಇಲ್ಲಿ OTP ಮುಖಾಂತರವಾಗಿ KYC ಅನ್ನು ಮಾಡುತ್ತಿದ್ದೇನೆ. ಇದಾದ ನಂತರ ಕಂಟಿನ್ಯೂ ಟು ಎಂಟರ್ ಅದರ್ ಡೀಟೇಲ್ಸ್ ಎಂದು ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ಸಂಖ್ಯೆ, ಇಮೇಲ್ ಐ ಡಿ, ವೈವಾಹಿಕ ಸ್ಥಿತಿ, ತಂದೆಯ ಹೆಸರು, ವರ್ಗ ಹಾಗೂ ಇನ್ನಿತರೆ ಮಾಹಿತಿಗಳನ್ನು ನಮೂದಿಸಿ ಕೆಳಗೆ ನೀವು ಬಯಸುವ ನಾಮಿನಿಯ ಡೀಟೇಲ್ಸನ್ನು ಎಂಟರ್ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಎಂದು ಕ್ಲಿಕ್ ಮಾಡಿ. ಈ ಪೇಜ್ನಲ್ಲಿ ನಿಮ್ಮ ವಿಳಾಸದ ಮಾಹಿತಿಯನ್ನು ನಮೂದಿಸಿ ಸೇವ್ ಅಂಡ್ ಕಂಟಿನ್ಯೂ ಎಂದು ಕ್ಲಿಕ್ ಮಾಡಿ. ಈಗ ನಿಮ್ಮ ವಿದ್ಯಾರ್ಹತೆ ಹಾಗೂ ಆದಾಯದ ಮಾಹಿತಿಯನ್ನು ನಮೂದಿಸಬೇಕಾಗುತ್ತದೆ. ನೀವು ಇದಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ಸಹ ಅಪ್ಲೋಡ್ ಮಾಡಬಹುದು, ಆದರೆ ಇದು ಮ್ಯಾಂಡೇಟರಿ ಆಗಿರುವುದಿಲ್ಲ. ಇದಾದ ನಂತರ ಸೇವ್ ಅಂಡ್ ಕಂಟಿನ್ಯೂ ಎಂದು ಕ್ಲಿಕ್ ಮಾಡಿ ಮುಂದಿನ ಪೇಜ್ಗೆ ಹೋಗಿ. ಇಲ್ಲಿ ನಿಮ್ಮ ವೃತ್ತಿ ಕೌಶಲ್ಯಗಳು ಹಾಗೂ ಎಷ್ಟು ವರ್ಷದ ಅನುಭವ ನಿಮಗಿದೆ ಎನ್ನುವ ಮಾಹಿತಿಯನ್ನು ಕೇಳುತ್ತದೆ. ವೃತ್ತಿಯನ್ನು ಆಯ್ಕೆ ಮಾಡುವಾಗ ಐ ಬಟನ್ ಕ್ಲಿಕ್ ಮಾಡಿ ಅಲ್ಲಿರುವ NCO ಕೋಡ್ಗಳನ್ನು ಪರಿಶೀಲಿಸಿ. ನಿಮಗೆ ಸರಿ ಹೊಂದುವಂತಹ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಆನಂತರ ಸೇವ್ ಅಂಡ್ ಕಂಟಿನ್ಯೂ ಎಂದು ಕ್ಲಿಕ್ ಮಾಡಿ. ಕೊನೆಯದಾಗಿ ಬ್ಯಾಂಕ್ ಖಾತೆಗೆ ಸಂಬಂಧಿಸಿದ ಮಾಹಿತಿ ಅಂದರೆ ಹೆಸರು, ಖಾತೆ ಸಂಖ್ಯೆ ಹಾಗೂ IFSC ಕೋಡ್ಗಳನ್ನು ನಮೂದಿಸಿ ಸೇವ್ ಅಂಡ್ ಕಂಟಿನ್ಯೂ ಎಂದು ಕ್ಲಿಕ್ ಮಾಡಿ. ಈಗ ನಿಮ್ಮ ನೋಂದಣಿ ಅರ್ಜಿಯನ್ನು ವೀಕ್ಷಿಸಬಹುದಾಗಿದೆ. ಕೆಳಗೆ ನಿಮ್ಮ ಒಪ್ಪಿಗೆಯನ್ನು ಸೂಚಿಸಿ ಸಬ್ಮಿಟ್ ಕ್ಲಿಕ್ ಮಾಡಿ. ನಿಮ್ಮ ಇ ಶ್ರಮ್ ಕಾರ್ಡ್ ಲಭ್ಯವಾಗುತ್ತದೆ. ಇದನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಳಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಿಮಗೆ ಈ ತರಹದ ಯಾವುದಾದರೂ ವಿಷಯದ ಕುರಿತು ಮಾಹಿತಿ ಬೇಕಾಗಿದ್ದಲ್ಲಿ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಧನ್ಯವಾದಗಳು.